ವೀಕ್ಷಕರೇ, ನಾನು ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ದೂರದ ಮಹಿಳಾ ವಾರ್ಡ್ನಿಂದ ಆಕೆಯ ಕೂಗಾಟ, ಕಿರುಚಾಟದ ಸದ್ದು ಎಷ್ಟೋ ಸಲ ರಾತ್ರಿಯ ವೇಳೆ ಆ ನೀರವ ನಿಶ್ಶಬ್ದದ ನಡುವೆ ಭಯಂಕರವಾಗಿ ಕೇಳ್ಬರ್ತಿತ್ತು. ಇಲ್ಲಿಯ ಪೊಲೀಸರು ನಮಗೆ ನಿತ್ಯ ಟಾರ್ಚರ್ ಅನ್ನ ಕೊಡ್ತಿದ್ರು. ಆದ್ರೆ ನಮ್ಮಂತೆ ಪಕ್ಕದಲ್ಲಿ ಇದ್ದಂತ ಮಹಿಳಾ ಖೈದಿಗಳಿಗೂ ಕೂಡ ಅವರು ಅಸಾಧ್ಯವಾದ ಕಿರುಕುಳ ಕೊಡ್ತಾ ಇದ್ರ ಅನ್ನುವಂತ ಅನುಮಾನ ನನಗೆ ಆಕೆಯ ಕೂಗಾಟದಿಂದ ಆಗಾಗ ಉಂಟಾಗ್ತಿತ್ತು. ಈ ರೀತಿ ಹೇಳಿದವರು ಅಂದಿನ ಸಾಮಾಜಿಕ ಹೋರಾಟಗಾರರಾಗಿದ್ದಂತ ಮಧು ದಂಡಾವತೆ ಅನ್ನೋರು. ಇವರು ಎಮರ್ಜೆನ್ಸಿ ವೇಳೆಯಲ್ಲಿ ಭಾರತೀಯ ರೈಲ್ವೆಯಲ್ಲಿ ಮಂತ್ರಿಯಾಗಿದ್ದವರು. ಇದ್ರ ಜೊತೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಂತ ಇವರು ಅವತ್ತಿನ ಅಪೋಸಿಷನ್ ಪಕ್ಷದ ಮುಖ್ಯ ರೂವಾರಿಯಾಗಿದ್ರು. ತಮ್ಮ ಈ ಒಂದು ಹೇಳಿಕೆ ಮೂಲಕ ಅವರು 1976-77 ಸಮಯದ ಎಮರ್ಜೆನ್ಸಿಯ ಕರಾಳ ಮುಖದ ಚಿತ್ರಣವನ್ನ ಪರಿಚಯ ಮಾಡಿದ್ರು. ವೀಕ್ಷಕರೇ, ಅವರು ಇಲ್ಲಿ ಹೀಗೆ ಹೇಳಿದ್ದು ಆ ಒಬ್ಬ ನಟಿಯ ಕುರಿತಾಗಿ. ಸಿನಿಮಾ ನಟನೆಯ ಜೊತೆಗೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಂತ ಇವರನ್ನ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಟ್ಟಿತ್ತು. ಜೈಲಿನ ಅಧಿಕಾರಿಗಳ ಹಿಂಸೆಗೆ ಸ್ವತಂತ್ರ ಅವರು ಅಧಿಕಾರಿಗಳ ಅಮಾನವೀಯ ನಡೆಯಿಂದಾಗಿ ಆರೋಗ್ಯವನ್ನು ಕೆಡಿಸಿಕೊಂಡು ಕೊನೆಗೆ ಸಾವನ್ನಪ್ತಾರೆ. ಈ ಎಮರ್ಜೆನ್ಸಿಯ ಸಮಯದಲ್ಲಿ ಅದರ ಪ್ರಭಾವದಿಂದ ಸಾವನ್ನಪ್ಪಂತ ಮೊದಲ ನತದೃಷ್ಟ ವ್ಯಕ್ತಿ ಅಂತಾನೆ ಈಕೆಯನ್ನ ಹೇಳಲಾಗಿದೆ. ವೀಕ್ಷಕರೇ, ನಾವು ಇಲ್ಲಿ ಹೇಳ್ತಾ ಇರೋದು ನಟಿ ಮತ್ತು ಹೋರಾಟಗಾರ್ತಿಯಾಗಿದ್ದಂತ ಸ್ನೇಹಲತಾ ರೆಡ್ಡಿ ಅವರ ಬಗ್ಗೆ. ಈ ಒಂದು ಹೆಸರಿನ ಪರಿಚಯ ಇಲ್ಲಿ ಬಹುಶಃ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ. ಕನ್ನಡ ಹಾಗೂ ತೆಲುಗು ಚಿತ್ರಗಳಲ್ಲಿ ನಟಿಸಿ ಅಲ್ಪ ಮಟ್ಟದ ಹೆಸರನ್ನ ಮಾಡದಂತ ಇವರು ನಟಿಸಿದ್ದು 3 ಚಿತ್ರಗಳಲ್ಲಿ. ಅದರಲ್ಲಿ ಕನ್ನಡ ಚಿತ್ರ ಒಂದು. ಈ ಒಂದೇ ಒಂದು ಕನ್ನಡ ಸಿನಿಮಾದಿಂದ ಅವರು ಅವತ್ತು ಏಕಾಏಕಿ ನ್ಯಾಷನಲ್ ಲೆವೆಲ್ನಲ್ಲಿ ಗುರುತಿಸಿಕೊಳ್ಳುವಂತಾಗಿತ್ತು. ಆ ಒಂದು ಚಿತ್ರದ ಹೆಸರೇ ಸಂಸ್ಕಾರ. 1970ರಲ್ಲಿ ಬಂದಿದಂತ ಇದು ನವ್ಯ ಸಾಹಿತಿಯಾದಂತ ದಿವಂಗತ UR ಅನಂತಮೂರ್ತಿ ಅವರ ಅದೇ ಒಂದು ಹೆಸರಿನ ಕಾದಂಬರಿಯಿಂದ ತಯಾರಾದಂತ ಕನ್ನಡ ಚಿತ್ರ. ಮುಂದೆ ಬೆಸ್ಟ್ ಫಿಲಿಂ ಅಂತ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಂತ ಇದರ ನಿರ್ದೇಶಕರು ಪಟ್ಟಾಭಿರಾಮ್ ರೆಡ್ಡಿ. ಈ ಒಂದು ಚಿತ್ರದಲ್ಲಿ ಕನ್ನಡದ ಇನ್ನೊಬ್ಬ ಚಿಂತಕರು ಹಾಗೂ ಪತ್ರಕರ್ತರು ಕೂಡ ಆಗಿದ್ದಂತ P. ಲಂಕೇಶ್ ಅವರು ಕೂಡ ನಟಿಸಿರೋದು. ಇದರ ವಿಶೇಷತೆಗಳಲ್ಲಿ ಒಂದು, ಪಟ್ಟಾಭಿರಾಮ ರೆಡ್ಡಿಯವರು ಹಾಗೂ ಸ್ನೇಹಲತಾ ಇವರಿಬ್ರು ಕೂಡ ನಿಜ ಜೀವನದಲ್ಲಿ ಗಂಡ ಹೆಂಡತಿ. ತೆಲುಗಿನಲ್ಲೂ ಕೂಡ ಒಂದಷ್ಟು ಉತ್ತಮ ಚಿತ್ರಗಳನ್ನ ಕೊಟ್ಟಿರುವಂತ ಪಟ್ಟಾಭಿರಾಮ ರೆಡ್ಡಿಯವರು ಕನ್ನಡದಲ್ಲಿ ಕೊಟ್ಟಂತ ಮಹೋನ್ನತ ಚಿತ್ರನೇ ಸಂಸ್ಕಾರ. ವೀಕ್ಷಕರೇ, ಎಮರ್ಜೆನ್ಸಿಯ ಆ ಕ್ರೂರ ದಿನಗಳು ಎಷ್ಟು ಭೀಕರ ಹಾಗೂ ನರಕ ಸದೃಶವಾಗಿದ್ದವು ಅನ್ನೋದಕ್ಕೆ ಜೈಲಿನಿಂದ ರಿಲೀಸ್ ಆದಂತ ಮುಂದಿನ 5 ದಿನದಲ್ಲಿ ಅಸ್ತಮಾದಿಂದ ಕೋಮಾ ಸ್ಥಿತಿಗೆ ತಲುಪಿ ಮೃತಪಟ್ಟಂತ ಇವರ ಸಾವೇ ಒಂದು ದುರಂತ ಉದಾಹರಣೆ. ಅಷ್ಟಕ್ಕೂ ಇವರನ್ನ ಯಾಕಾಗಿ ಅರೆಸ್ಟ್ ಮಾಡಲಾಯಿತು ಹಾಗೂ ಇವ್ರಿಗೆ ಯಾವ ತರಹದ ಟಾರ್ಚರ್ ಅನ್ನ ಕೊಡಲಾಯಿತು, ಇವರು ಎಮರ್ಜೆನ್ಸಿ ವೇಳೆ ಅರೆಸ್ಟ್ ಆದಂತ ಹಿನ್ನೆಲೆ ಏನು ಅನ್ನುವಂತ ಎಲ್ಲಾ ಡೀಟೇಲ್ಸ್ ಅನ್ನ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಆದ್ರೆ ಅದಕ್ಕಿಂತ ಮುನ್ನ ಇವ್ರ ಬಗ್ಗೆ ಇರುವಂತ ಇತರ ವೈಯಕ್ತಿಕ ವಿವರಗಳನ್ನ ಸ್ವಲ್ಪ ತಿಳಿಯೋದು ಅವಶ್ಯ. ವೀಕ್ಷಕರೇ, ಮೂಲತಃ ಆಂಧ್ರದವರಾದಂತ ಸ್ನೇಹಲತಾ ರೆಡ್ಡಿ 1932ರಲ್ಲಿ ಒಂದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದ್ರು. ಸಣ್ಣವರಿದ್ದಾಗಿದ್ದನೂ ಕೂಡ ಸ್ವಾತಂತ್ರ್ಯ ಹೋರಾಟದ ಚಳವಳಿಗಳಿಂದ ಪ್ರಭಾವಿತರಾಗಿ ಬ್ರಿಟಿಷರ ಕಾಲೋನಿಯಲ್ ಆಡಳಿತವನ್ನ ವಿರೋಧ ಮಾಡ್ತಾ ಸ್ವದೇಶಿ ಸೀರೆಗಳನ್ನೇ ದೇಶದ ಎಲ್ಲಾ ಮಹಿಳೆಯರು ಕೂಡ ಧರಿಸಬೇಕು ಅನ್ನುವಂತ ಆಂದೋಲನವನ್ನ ಎಲ್ಲ ಕಡೆ ಹಬ್ಬಿಸಿ ಬ್ರಿಟಿಷರೇ ಬೆಸ್ತು ಬೀಳುವಂತೆ ಮಾಡಿದ್ರು. ಮುಂದೆ ಲೇಖಕರು, ಸಮಾಜವಾದಿಗಳು ಹಾಗೂ ಭಾರತೀಯ ಫಿಲಿಂ ನಿರ್ದೇಶಕರು ಆಗಿದ್ದಂತ ಪಟ್ಟಾಭಿರಾಮ ರೆಡ್ಡಿ ಅವರನ್ನ ಮದುವೆಯಾದಂತ ಇವರು ಪತಿಯ ಸಹಿತ ಸಾಕಷ್ಟು ಸಮಾಜಪರ ಹೋರಾಟಗಳಲ್ಲಿ ತೊಡಕೊಂಡಿದ್ರು. ಸ್ವಾತಂತ್ರ್ಯ ಚಳುವಳಿಯ ಮುಖ್ಯ ನಾಯಕರಲ್ಲಿ ಒಬ್ಬರಾದಂತ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಎಂಬುವರು ಈ ದಂಪತಿಯ ಆಂತರ್ಯದ ಗುರುಗಳಾಗಿದ್ರು. ಇವರನ್ನೇ ತಮ್ಮ ಎಲ್ಲ ಸಮಾಜಪರ ಹೋರಾಟಗಳಿಗೆ ಸ್ಫೂರ್ತಿಯಾಗಿಟ್ಕೊಂಡು ಈ ದಂಪತಿ ತಮ್ಮಿಡೀ ಹೋರಾಟದ ಜೀವನವನ್ನೇ ಇವರಿಗಾಗಿ ಅರ್ಪಿಸಿದ್ರು. 1960ರ ದಶಕದ ಕೊನೆಯಲ್ಲಿ ಅವತ್ತಿನ ಕನ್ನಡ ಸಾಹಿತ್ಯದ ನವ್ಯ ಸಾಹಿತ್ಯಗಳಲ್ಲಿ ಮೊದಲಿಗರು ಅಂತ ಕರೆಸಿಕೊಂಡಂತ UR ಅನಂತಮೂರ್ತಿ ಅವರ ಸಂಸ್ಕಾರ ಎಂಬ ಹೆಸರಿನ ಕಾದಂಬರಿ ಸಾಕಷ್ಟು ಚರ್ಚೆಯಲ್ಲಿತ್ತು. ಇದನ್ನೇ ಸಿನಿಮಾ ಮಾಡೋದಕ್ಕೆ ಪಟ್ಟಾಭಿರಾಮ ರೆಡ್ಡಿ ಅವರು ನಿರ್ಧಾರ ಮಾಡ್ತಾರೆ. ತಮ್ಮ ಆಧುನಿಕ ಹಾಗೂ ಹೊಸ ಚಿಂತನೆಗಳಿಗೆ ಹೆಸರಾದಂತ ಅನಂತಮೂರ್ತಿ ಅವರು ತಮ್ಮ ಅಪರೂಪದ ಬರಹಗಳಿಂದ 70ರ ದಶಕದ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕಥೆಗಳನ್ನ ಧಾರಾಳವಾಗಿ ಕೊಟ್ಟವರು. ಅವರ ರಚನೆಯ ಬರ, ಮೌನಿ, ಸಂಸ್ಕಾರ, ಘಟಶ್ರಾದ್ದ ಮೊದಲಾದ ಕೃತಿಗಳು ಅಪ್ರಯತ್ನ ಪೂರ್ವಕವಾಗಿ ಕನ್ನಡದಲ್ಲಿ ಸಿನಿಮಾಗಳಿಗಾಗಿ ತೆರೆಕೊಂಡು ಭಾರಿ ಯಶಸ್ಸನ್ನ ಗಳಿಸಿವೆ. ಸಂಸ್ಕಾರ ಚಿತ್ರ 1970ರಲ್ಲಿ ತೆರೆಕೊಂಡು ಭವ್ಯ ಯಶಸ್ಸನ್ನ ಗಳಿಸಿತು. ಇದು ನಟಿಯಾಗಿ ಸ್ನೇಹಲತಾ ಅವರ ಮೊದಲ ಚಿತ್ರ. ಮೊದಲ ಸಿನಿಮಾದಲ್ಲೇ ಇವರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಗೌರವಗಳಿಗೆ ಪಾತ್ರರಾಗಿದ್ರು. ಇದಾಗಿ 5 ವರ್ಷಗಳ ನಂತರ ಅಂದ್ರೆ 1975ರಲ್ಲಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಘೋಷಣೆಯಾಗುತ್ತೆ. 1976ರಲ್ಲಿ ಕುಖ್ಯಾತ ಬರೋಡಾ ಡೈನಾಮೈಟ್ ಬ್ಲಾಸ್ಟ್ ಪ್ರಕರಣದಲ್ಲಿ ಅವತ್ತಿನ ಪ್ರತಿಪಕ್ಷದ ಮುಖ್ಯ ನಾಯಕರಾಗಿದ್ದಂತ ಶ್ರೀ ಜಾರ್ಜ್ ಫರ್ನಾಂಡಿಸ್ ರವರ ಹೆಸರು ಅದರ ಪ್ರಮುಖ ಆರೋಪಿಗಳ ಸಾಲಲ್ಲಿ ಕೇಳಿಬಂದಾಗ ಇಂದಿರಾ ಸರ್ಕಾರ 1976ರ ಮೇ ತಿಂಗಳಲ್ಲಿ ಅವರನ್ನ ಅರೆಸ್ಟ್ ಮಾಡುತ್ತೆ. ಇದು ಇಂದಿರಾ ಗಾಂಧಿ ಅವರ ಮೇಲೆ ಬಾಂಬನ್ನು ಹಾಕಿಕೊಳ್ಳೋದಕ್ಕೆ ನಡೆಸಿದಂತ ಅವತ್ತಿನ ದೊಡ್ಡ ಮಟ್ಟದ ಷಡ್ಯಂತ್ರ ಎಂಬ ಕುಖ್ಯಾತಿಯನ್ನ ಪಡೆದಿದೆ. ಅಥವಾ ಈ ತರದ ಒಂದು ಸುಳ್ಳು ಆರೋಪವನ್ನ ಅವತ್ತು ಕಾಂಗ್ರೆಸ್ ಸರ್ಕಾರ ಸುಖ ಸುಮ್ಮನೆ ಆಧಾರವಿಲ್ಲದೆ ಸೃಷ್ಟಿ ಮಾಡಿ ತನ್ನ ವಿರೋಧಿ ಬಣವನ್ನ ಬಂಧಿಸಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಈ ಸ್ನೇಹಲತಾ ರೆಡ್ಡಿ ದಂಪತಿ ಕೂಡ ಸಮಾಜವಾದಿ ಹೋರಾಟಗಾರರಾಗಿದ್ದರಿಂದ ಸೋಷಿಯಲ್ ಲೇಬರ್ ಪಕ್ಷದ ನಾಯಕರಾಗಿದ್ದಂತ ಜಾರ್ಜ್ ಫರ್ನಾಂಡಿಸ್ ರವರ ಜೊತೆ ಕೂಡ ಅವ್ರಿಗೆ ರಾಜಕೀಯದ ನಂಟಿತ್ತು. ಆದ್ರೆ ಇದನ್ನೇ ಕಾರಣ ಮಾಡಿಕೊಂಡು ಈ ಬರೋಡಾ ಡೈನಾಮೈಟ್ ಸ್ಫೋಟದ ಪ್ರಕರಣದಲ್ಲಿ ಇವರದ್ದು ಕೈವಾಡ ಇದೆ ಅಂತ ಆರೋಪದಲ್ಲಿ
1976ರಲ್ಲಿ ಸ್ನೇಹಲತಾ ರೆಡ್ಡಿ ಅವರನ್ನು ಕೂಡ ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಗಿತ್ತು. ಅವತ್ತು ಎಮರ್ಜೆನ್ಸಿ ವಿರುದ್ಧ ಮಾತನಾಡಿದಂತ ಅನೇಕ ಜನ ರಾಜಕೀಯ ನಾಯಕರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮುಲಾಜಿಲ್ಲದೆ ಅರೆಸ್ಟ್ ಮಾಡುತ್ತೆ. ಜಾರ್ಜ್ ಫರ್ನಾಂಡಿಸ್, ದೇವೇಗೌಡರು, ಜಯಪ್ರಕಾಶ್ ನಾರಾಯಣ್, ಜಯೇಶ್ ಪಟೇಲ್, ಎಲ್.ಕೆ. ಅಡ್ವಾಣಿ, ವಾಜಪೇಯಿ ಮೊದಲಾದಂತ ನಾಯಕರನ್ನ ಬಂಧಿಸಿ ಅದು ಕೆಲವರನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿಟ್ಟರೆ ಕೆಲವರನ್ನ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಟ್ಟಿತ್ತು. ಇವ್ರ ಪೈಕಿ ಕೆಲ ಮಹಿಳಾ ಹೋರಾಟಗಾರ್ತಿಯರು ಕೂಡ ಇದ್ರು. ಆ ರೀತಿ ಬೆಂಗಳೂರಿನ ಮಹಿಳಾ ಬಂದಿಖಾನೆಯಲ್ಲಿ ಅರೆಸ್ಟ್ ಆದವರೇ ಈ ಸ್ನೇಹಲತಾ ರೆಡ್ಡಿ. ಈಗಿನ ಕೆಲವು ಮಾಜಿ ಪೊಲೀಸ್ ಅಧಿಕಾರಿಗಳೇ ಹೇಳುವಂತೆ ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೃಪಾಪೋಷಣೆಯಿಂದ ಕೆಲಸ ಮಾಡಿಕೊಂಡಿದ್ದಂತ ಆ ಅಧಿಕಾರಿಗಳ ವರ್ತನೆ ಅತ್ಯಂತ ಕ್ರೂರ ರೀತಿಯಲ್ಲಿ ಇತ್ತು. ಸ್ನೇಹಲತಾ ಈ ಮೊದಲು ಸಂಸ್ಕಾರ ಚಿತ್ರದಲ್ಲಿ ನಟಿಸಿ ಮುನ್ನೆಲೆಗೆ ಬಂದಿದ್ರು. ಇದಕ್ಕೂ ಮೊದಲೇ ಅವರು ಸೋಷಿಯಲಿಸ್ಟ್ ಹೋರಾಟಗಳ ಮೂಲಕ ಜನಧನಿಯಾಗಿದ್ರು. ತುಂಬಾ ಸೆನ್ಸಿಟಿವ್ ಸ್ವಭಾವದ ಅವ್ರ ಬಗ್ಗೆ ಸಿನಿಮಾದ ಹೊರತಾಗಿ ಅಲ್ಲಿದ್ದಂತ ಕೆಲವು COD ಅಧಿಕಾರಿಗಳಿಗೆ ಬೇರೇನು ಕೂಡ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಹೀಗಾಗಿ ಈಕೆ ಹೇಗಿದ್ರು ಕೂಡ ನಟಿ, ಹಣಕ್ಕಾಗಿ ನಟಿಸುವಂತ ಮಹಿಳೆ, ಏನೇ ಡಿಮ್ಯಾಂಡ್ ಮಾಡಿದ್ರು ಕೂಡ ಈಕೆ ಕೊಡ್ತಾಳೆ ಅನ್ನುವಂತ ಚೀಪ್ ಮೆಂಟಾಲಿಟಿ ಆಕೆಯ ಬಗ್ಗೆ ಅಲ್ಲಿದ್ದಂತ ಕೆಲವು ಒರಟು ಸ್ವಭಾವದ ಅಧಿಕಾರಿಗಳಿಗೆ ಇತ್ತು. ಅಲ್ಲಿದ್ದವರು ಆಕೆಯನ್ನ ಅಶ್ಲೀಲ ನೃತ್ಯ ಮಾಡೋದಕ್ಕೆ ತಾಕೀತ್ ಕೂಡ ಮಾಡಿದ್ರಂತೆ. ಮಾನಸಿಕವಾಗಿ ಅತ್ಯಂತ ಅಸಹ್ಯಕರವಾಗಿ ಅಧಿಕಾರಿಗಳು ಸ್ನೇಹಲತಾರವರನ್ನ ನಡೆಸ್ಕೊಂಡಿದ್ರು. ಆ ಕಗ್ಗತ್ತಲ ಕೋಣೆಯಲ್ಲಿ ಸರಿಯಾದಂತ ಬೆಳಕು, ಗಾಳಿಯ ವ್ಯವಸ್ಥೆ ಇರಲಿಲ್ಲ. ಹಾಗೂ ಅಲ್ಲಿ ಸಕಾಲಕ್ಕೆ ಅನ್ನಾಹಾರ ಕೂಡ ಕೊಡ್ತಿರ್ಲಿಲ್ಲ. ಕೊಡುವಂತ ಆಹಾರ ಕೂಡ ಅತ್ಯಂತ ಗುಣಮಟ್ಟದ್ದು ಆಗಿರ್ಲಿಲ್ಲ. ಇದೆಲ್ಲದರ ಜೊತೆ ಪೊಲೀಸರ ಕೆಟ್ಟ ಕಿರಿಕಿರಿ ಹಾಗೂ ಅವರ ವಿಕೃತ ವರ್ತನೆಗಳಿಗೆಲ್ಲ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸ್ನೇಹಲತಾ ಅತ್ಯಂತ ಕುಗ್ಗಿದ್ರು. ಸಮಾಜದ ಬಗ್ಗೆ ಕಾಳಜಿ ಹೊಂದಿದ್ದ ಹಾಗೂ ಸಮಾಜವನ್ನ ಸಾಧ್ಯವಾದಷ್ಟು ಪ್ರಗತಿಯ ಕಡೆಗೆ ಒಯ್ಯುವ ಬಗ್ಗೆ ಕನಸನ್ನ ಹೊಂದಿದಂತ ಒಬ್ಬ ಸೂಕ್ಷ್ಮ ಸಂವೇದನೆ ಉಳ್ಳಂತ ಮಹಿಳೆಗೆ ಏಕಾಏಕಿ ಜೈಲುವಾಸ, ಟಾರ್ಚರ್, ಹಸಿವು, ಬಾಯಾರಿಕೆಗಳಂತ ನರಕ ದರ್ಶನ ಎದುರಾದ್ರೆ ಆಕೆಯ ಮನಸ್ಥಿತಿ ಯಾವ ಹಂತವನ್ನು ತಲುಪಬಹುದು ಹಾಗೂ ಇದೆಲ್ಲ ಆಕೆಯ ಆರೋಗ್ಯದ ಮೇಲೆ ಎಂಥ ಕಠಿಣ ಪರಿಣಾಮ ಬೀರಬಹುದು ಅಂತ ನೀವೆಲ್ಲ ಒಂದ್ಸಾರಿ ಯೋಚಿಸ್ ನೋಡಿ. ಇಷ್ಟಕ್ಕೂ ಈ ಡೈನಮೈಟ್ ಸ್ಫೋಟ ಪ್ರಕರಣನೇ ಒಂದು ಸ್ಕ್ಯಾಮ್ ಅಂತ ಹೇಳಲಾಗುತ್ತೆ. ಅದರಲ್ಲೂ ಅದ್ರ ಬಗ್ಗೆ ಈ ಸ್ನೇಹಲತಾಗಾಗ್ಲಿ ಅಥವಾ ಅವರ ಆಪ್ತರಿಗಾಗ್ಲಿ ಏನೇನೂ ಕೂಡ ಗೊತ್ತಿರಲಿಲ್ಲ. ಹೀಗಿರುವಾಗ ಇದ್ರ ಬಗ್ಗೆ ಬಾಯ್ಬಿಡುವಂತ ಒತ್ತಾಯ ಮಾಡಿದ್ರೆ ಅವರು ಏಂತಾನೆ ಹೇಳೋದಕ್ಕೆ ಸಾಧ್ಯ? ತಮ್ಗೆ ಈ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಷ್ಟು ಕೂಡ ಪೊಲೀಸ್ ಹಾಗೂ COD ಅಧಿಕಾರಿಗಳ ಟಾರ್ಚರ್ ಜೋರಾಗ್ತಾ ಇತ್ತು. ಹಲವಾರು ತಿಂಗಳ ಈ ಒಂದು ನರಕ ಯಾತನೆಯನ್ನ ಸ್ನೇಹಲತಾ ಅಲ್ಲಿ ಅನುಭವಿಸಿ ಜರ್ಜರಿತರಾಗಿದ್ರು. ಹೀಗಾಗಿನೇ ಅವರು ರಾತ್ರಿ ಸಮಯದಲ್ಲಿ ಹುಚ್ಚೆಯ ಹಾಗೆ ಕೂಗ್ತಿದ್ರು. ಅವರು ತಾವಿದ್ದಂತ ಗಾಳಿ ಬೆಳಕು ಇಲ್ಲದಂತ ಕೋಣೆಯಲ್ಲಿ ನರಳಿ ಕೂಗ್ತಾ ಇದ್ರೆ ಅದೇ ಶಬ್ದ ಆ ಕಡೆ ಪುರುಷರ ಸೆಲ್ನಲ್ಲಿ ಇದ್ದಂತ ಮಧು ದಂಡಾವತಿ ಅವರಿಗೆ ಕೇಳಿಸ್ತಾ ಇದ್ದದ್ದು. 1977ರ ಜನವರಿ 15ನೇ ತಾರೀಕು ರಿಲೀಸ್ ಆಗುವಂತ ಸ್ನೇಹಲತಾ ಅವರು ಅತ್ಯಂತ ದುರ್ಬಲರಾಗಿದ್ರು. ಆ ಒಂದು ಕತ್ತಲೆ ಕೋಣೆಯ ವಾಸದಿಂದಾಗಿ ಅವ್ರಿಗೆ ಅಸ್ತಮಾ ಅಟ್ಯಾಕ್ ಆಗಿತ್ತು. ಜೈಲಿನಲ್ಲಿ ಅವರು ಹಲವು ಸಲ ಉಸಿರಾಟದ ತೊಂದರೆಗೆ ಸಿಲುಕಿ ಕೋಮಾ ಸ್ಥಿತಿಗೆ ಹೋಗಿದ್ರು. ಈ ಅಸ್ತಮಾ ರೋಗ ಇರೋರಿಗೆ ಸೂಕ್ತ ಚಿಕಿತ್ಸೆ ಬೇಕಿರುತ್ತೆ. ಒಂದ್ ವೇಳೆ ಚಿಕಿತ್ಸೆ ನೀಡದೆ ಇದನ್ನ ಉಡಾಫೆ ಮಾಡಿದ್ರೆ ಆ ಒಂದು ಕಾಯಿಲೆ ಅವ್ರ ಒಳಗೆ ಉಲ್ಬಣಗೊಂಡು ಅವರು ಸಾಯುವಂತ ಸ್ಥಿತಿ ಕೂಡ ತಲುಪಬಹುದಾದಂತ ಸಾಧ್ಯತೆ ಇರುತ್ತೆ. ಇದೇ ಕಾರಣದಿಂದ ಅವರು ಜೈಲಿನಲ್ಲಿ ರಿಲೀಸ್ ಆದಂತ 5 ದಿನದಲ್ಲಿ ಅಂದ್ರೆ 1977ರ ಜನವರಿ 20ನೇ ತಾರೀಕು ಉಸಿರಾಟದ ತೀವ್ರ ಸಮಸ್ಯೆಯಿಂದಾಗಿ ಸಾವನ್ನಪ್ತಾರೆ. ಇವರ ಸಾವು ಇವತ್ತಿಗೂ ಕೂಡ ಎಮರ್ಜೆನ್ಸಿಯ ಸಮಯದಲ್ಲಿ ನಡೆದಂತ ಒಂದು ಗಂಭೀರ ಹಾಗೂ ಅಷ್ಟೇ ನಿಗೂಢ ಪ್ರಕರಣ ಅಂತ ಹೆಸರು ಪಡೆದಿದೆ. ಈ ಎಮರ್ಜೆನ್ಸಿಯ ಸಮಯದ ಕರಾಳತೆಗೆ ಇದೊಂದು ಸಣ್ಣ ಸಾಕ್ಷಿನೇ ಇರಬಹುದು. ಇನ್ನು ಇಂಥ ಅದೆಷ್ಟು ದುರಂತ ಅಂತ್ಯಗಳು ಅವತ್ತಿನ ಸರ್ಕಾರದ ಆಫ್ ದಿ ರೆಕಾರ್ಡ್ನ ಫೈಲ್ಗಳಲ್ಲಿ ಉಳಿದು ಹೋಗಿದೆಯೋ ಗೊತ್ತಿಲ್ಲ. ಈ ಸ್ನೇಹಲತಾರ ನಿಗೂಢ ಸಾವು ಅವತ್ತಿನ ಕರ್ನಾಟಕದ ನವ್ಯ ಸಾಹಿತ್ಯ ಲೋಕದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿತು. ಇವ್ರಿಗೆ ಅವತ್ತಿನ ನವ್ಯ ಸಾಹಿತ್ಯದ ಮುಖ್ಯ ಲೇಖಕರಾಗಿದ್ದಂತ ಶ್ರೀ ಯು ಅನಂತಮೂರ್ತಿ ಅವರ ಸ್ನೇಹ ವಿಶ್ವಾಸ ಲಭ್ಯವಾಗಿದ್ದರಿಂದ ಸ್ನೇಹಲತಾ ರೆಡ್ಡಿ ಅವರ ಸಾವಿನ ಬಗ್ಗೆ ಹಾಗೂ ಅವತ್ತಿನ ಪೊಲೀಸ್ ಇಲಾಖೆ ದೌರ್ಜನ್ಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಸ್ವತಃ ಅನಂತಮೂರ್ತಿ ಅವರೇ ತಮ್ಮ ಸ್ವಂತ ಖರ್ಚಲ್ಲಿ ಈ ಬಗ್ಗೆ ಪೋಸ್ಟರ್ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಅದನ್ನ ರಾಜ್ಯದ ಉದ್ದಗಲಗೂ ಕೂಡ ಓಡಾಡಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ. 1972ರಲ್ಲಿ ದಿ ಜೈಲ್ ಡೈರಿ ಅನ್ನುವಂತ ಸ್ವಂತ ದಿನಚರಿಯನ್ನ ಸ್ನೇಹಲತಾ ರೆಡ್ಡಿ ಅವರು ಕೆಲವು ಪುಟಗಳಷ್ಟು ಬರೆದಿದ್ರು. ಅದನ್ನ ಮುಂದೆ 2019ರಲ್ಲಿ ಒಂದು ಡಾಕ್ಯುಮೆಂಟರಿ ಮೂಲಕ ಹೊರತರಲಾಯಿತು. 1972ರಲ್ಲಿ ಸ್ನೇಹಲತಾ ಅವರು ಸಾವನ್ನಪ್ಪಾಗ ಅವ್ರಿಗೆ ಕೇವಲ 45 ವರ್ಷ ವಯಸ್ಸು ಮಾತ್ರ. ಇವರಿಗೆ ನಂದನಾ ರೆಡ್ಡಿ ಹಾಗೂ ಕೋನಾರ್ಕ್ ರೆಡ್ಡಿ ಎಂಬ ಇಬ್ರು ಮಕ್ಕಳಿದ್ದಾರೆ. ಸಮಾಜದ ಏಳಿಗೆ ಕನಸನ್ನ ಕಂಡಿದ್ದ ಹಾಗೂ ಸಿನಿಮಾದಲ್ಲೂ ಕೂಡ ಉತ್ತಮ ಭವಿಷ್ಯವನ್ನು ಹೊಂದಂತ ಸ್ನೇಹಲತಾ ರೆಡ್ಡಿ ಅವರದ್ದು ನಿಜಕ್ಕೂ ಒಂದು ಅಪರೂಪದ ಹಾಗೂ ಅಪ್ರತಿಮವಾದಂತ ವ್ಯಕ್ತಿತ್ವ. ಇಂಥ ಹುಟ್ಟು ಹೋರಾಟದ ಮಹಿಳೆಗೆ ಅಂತ ಒಂದು ಸಾವು ಬಂದದ್ದು ನಿಜಕ್ಕೂ ಆಧುನಿಕ ಯುಗದ ದುರಂತಕ್ಕೆ ಒಂದು ಸ್ಪಷ್ಟ ಸಾಕ್ಷಿ. ವೀಕ್ಷಕರೇ, ಇದಿಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಇಲ್ಲಿ ಹೇಳಲೇಬೇಕಾದಂತ ಒಂದಷ್ಟು ಮುಖ್ಯ ಮಾಹಿತಿ. ಇನ್ನು ಈ ಒಂದು ವಿಡಿಯೋ ಬಗ್ಗೆ ಹಾಗೂ ನಮ್ಮನ್ನ ಅಗಲಿ ಹೋದಂತ ಶ್ರೀಯುತ ಸ್ನೇಹಲತಾ ರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.